ಯಾವ ಧರ್ಮಗ್ರಂಥಗಳಿಗಿಂತಲೂ ಶ್ರೇಷ್ಠವಾದಂಥ ಗ್ರಂಥ ಸಂವಿಧಾನ. ಭಾರತವು ಬಲಿಷ್ಠವಾಗಿರಬೇಕಾದ್ರೆ ಎಲ್ಲಿವರೆಗೆ ಅಸಮಾನತೆ ಹೋಗೋದಿಲ್ಲ ಅಲ್ಲಿವರೆಗೆ ದೇಶವು ಸ್ವತಂತ್ರ ಮತ್ತು ಬಲಿಷ್ಠವಾಗಿರಲು ಸಾಧ್ಯವಿಲ್ಲ. ಕೋಮುವಾದ ಅನ್ನುವಂತಹದ್ದು ನಾವು ತಡೆಗಟ್ಟಬೇಕು. ಈ ಸಾಮಾಜಿಕ ಅನಿಷ್ಟಗಳನ್ನ ಹೋಗಲಾಡಿಸಲಿಕ್ಕೆ ನಾವೆಲ್ಲ ಒಂದು ತಳಹದಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಾಗ ಮಾತ್ರ ಇಂಥ ಘಟನೆಗಳನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಮಾನ್ಯ ಆದಂಥ ಘಟನೆ ಏನು ಸಾಮಾನ್ಯ ಘಟನೆ ಅಲ್ಲ. ಮಾನವತಾವಾದಿಗಳು ಮತ್ತು ಮನುವಾದಿಗಳ ಮಧ್ಯೆ ಸ್ವತಂತ್ರ ಪೂರ್ವದಲ್ಲಿ ಹಿಡ್ಕೊಂಡು ಸಂಘರ್ಷ ಆಗ್ತಾಯಿದೆ. ಮನುವಾದಿಗಳು ಅಂತ ಹೇಳ್ತಾರೆ, ಮನುವಾದವನ್ನು ಆಚರಣೆಯಲ್ಲಿರಬೇಕು, ಅದು ಶ್ರೇಷ್ಠವಾದದ್ದು ಅಂತ ಒಂದು ಕಡೆ ಹೇಳಿದರೆ, ಮನುಷ್ಯತಾವಾದಿಗಳು ಅವರು ಅದ್ರ ವಿರೋಧ ಮಾಡ್ಕೊತ ಬಂದರು. ಯಾಕಂದ್ರೆ ಸಮಾನತೆ ಇಲ್ಲ, ಮಹಿಳೆಯರಿಗೆ ಹಕ್ಕಿಲ್ಲ, ಬಹಳಷ್ಟು ಕುಂದುಕೊರತೆಗಳಿವೆ, ಅದರಲ್ಲಿ ಸಮಾನತೆಯನ್ನು ಕಾಣಲು ಸಾಧ್ಯ ಇಲ್ಲ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಸಂವಿಧಾನ ಆಚರಣೆ ಪೂರ್ವದಲ್ಲಿನೇ ಸಂವಿಧಾನ ಜಾರಿಯಾಗುವ ಪೂರ್ವದಲ್ಲಿ ಮನುಸ್ಮೃತಿಯನ್ನು ಸುಟ್ಟು ಹಾಕಿದ್ದಾರೆ. ಈ ಸಂಘರ್ಷ ಸಮಾಜದಲ್ಲಿ ಅಲ್ಲಿ ಇಲ್ಲಿ ಸಂಘಟನೆಗಳಲ್ಲಿ ಆಗ್ತಾಯಿತ್ತು. ಈಗ ಇತ್ತೀಚೆಗೆ 6 ತಾರೀಕಿಗೆ 6/10/2025 ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿದೆ. ಒಬ್ಬ ಮನುವಾದಿ ವಕೀಲರು ಸುಮಾರು 45-50 ವರ್ಷ ಪ್ರಾಕ್ಟೀಸ್ ಮಾಡಿದಂಥ ವಕೀಲರು, ಮನುವಾದಿಯವರು ಯಾವುದೋ ಒಂದು ವಿಷಯಕ್ಕೆ ಅದನ್ನ ತಲೆಗಿಟ್ಕೊಂಡು ಕೋರ್ಟ್ ಹಾಟ್ನಲ್ಲಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರ ಕೋರ್ಟ್ ಹಾರ್ನಲ್ಲಿ ಬೂಟ್ಗಳು ತೆಗೆದು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ನಾಚಿಕೆ ಬರುವಂಥ ಸಂಗತಿ ಇದು. ಸಂವಿಧಾನ ಇದು ನೋಡಿ, ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ಯಾವ ಧರ್ಮಗ್ರಂಥಗಳಿಗಿಂತಲೂ ಶ್ರೇಷ್ಠವಾದಂಥ ಗ್ರಂಥ ಸಂವಿಧಾನ. ಅದನ್ನು ಮುಂಚೂಣಿಯಲ್ಲಿ ಹಿಡಿದುಕೊಂಡು ಅದನ್ನು ಒಂದು ಜನರ ಮತ್ತು ನಾಗರಿಕರ ಹಕ್ಕುಗಳನ್ನು ಕಾಪಾಡುವಂಥ ಒಂದು ಸಂವಿಧಾನ ಇದೆ, ಸುಪ್ರೀಂ ಕೋರ್ಟ್ ಇದೆ. ಅದಕ್ಕೆ ಅವಹೇಳನ ಮಾಡಿ ಅವ್ರನ್ನ ಈ ಥರ ಹೊಡಿಲಿಕ್ಕೆ ಬರ್ತಾನೆ ಅಂದರೆ ನಾಚಿಕೆಗೇಡು ಸಂಗತಿ. ಈ ಮನುವಾದಿಗಳನ್ನು ಬರೀ ನೀವು ಹೆಂಗೆ ಮಾಡಬಾರ್ದು ಅಂತ ಹೇಳಿದ್ರೆ ಅವರು ಇಲ್ಲಿ ಕೇಳ್ತಾ ಇಲ್ಲ. ಅವ್ರಿಗೆ ಬಟ್ಟೆ ಹೆಂಗೆ ಒಗಿತದ ಹಂಗೆ ಒಗಿಬೇಕಾಗ್ತದೆ. ಒಗೆದು ಅವ್ರು ಮನಸ್ಸಿನಲ್ಲಿರ್ತಕ್ಕಂಥ ಏನು ಒಂದು ಕೀಳು ಭಾವನೆ ಇದೆ, ಒಂದು ಹೊಲಸು ಇದೆ, ಅದು ಹಿಂಡುವವರೆಗೆ ಮಾತ್ರ ಮನುವಾದಿಗಳು ಕೇಳೋದಿಲ್ಲ. ಈ ಮನುವಾದಿಗಳಿಗೆ ಈ ಮುಖಾಂತರ ನಾನು ಎಚ್ಚರ ಕೊಡ್ತಾ ಇದ್ದೀನಿ, ಸುಧಾರಿಸಾವ್. ಒಂದು ವೇಳೆ ನೀವು ಸುಧಾರಿಸೇ ಇರದಲ್ಲಿ, ನೀವು ಸುಧಾರಣೆಗೆ ಬರದೇ ಇದ್ದಲ್ಲಿ, ನಿಮ್ಮ ಸುಧಾರಿಸುವಂತಹ ಒಂದು ಜಾಗೃತಿ, ಒಂದು ಅವಶ್ಯಕತೆ ಸದ್ದ ಬಂದು ಒದಗಿದೆ. ಎಲ್ಲರೂ ಸಂವಿಧಾನ ಮೇಲೆ ವಿಶ್ವಾಸವಿರ್ತಕ್ಕಂಥ ಎಲ್ಲ ನಾಗರಿಕರು ಒಂದಾಗಿ ನಿಮ್ಮನ್ನು ಯಾವ ಥರ ತಿದ್ದಬೇಕು ಅಂತ ತಿದ್ದುವಂಥ ಶಕ್ತಿ ಒಂದು ನಿರ್ಣಯವನ್ನು ಜನರು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲು ತಿದ್ದುಕೊಡ್ರಿ, ಇಲ್ಲವಾದಲ್ಲಿ ನಿಮ್ಮ ಮನುವಾದಿಗಳ ಪರಿಣಾಮ ನೆಟ್ಟಿಗಿರಲ್ಲ ಅಂಥೇಳಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸುಪ್ರೀಂ ಕೋರ್ಟ್ದಲ್ಲಿ ಘಟನೆ ಆಯಿತು. ಘಟನೆ ಆದ ನಂತರ ಆ ವ್ಯಕ್ತಿ ಏನು ಬೂಟ್ ಹಾಕಂತ ಪ್ರಯತ್ನ ಮಾಡಿದ್ದ, ಅವ ಹೇಳೋಂಥ ಮಾತು ಮೋಸ್ಟ್ ಡೇಂಜರಸ್. ಸನಾತನ ಧರ್ಮದ ಮೇಲೆ ಅಪಮಾನ ಆದರೆ ಸಹಿಸಿಕೊಳ್ಳೋದಿಲ್ಲ ಅಂಥೇಳಿ. ಸನಾತನ ಅಂದರೆ ಹಿಂದುತ್ವ ಅಂದರೆ ಶ್ರೇಣೀಕರಣ ಸಮಾಜ. ಈ ಸಂವಿಧಾನ ಬಂದ ನಂತರ ಶ್ರೇಣೀಕರಣ ಸಮಾಜ ಯಾವುದೇ ಬೆಲೆ ಇರೋದಿಲ್ಲ. ಸಂವಿಧಾನ ಮೇಲೆ ಅಟ್ಯಾಕ್ ಮಾಡಿದಂಥ ಒಂದು ವಿಷಯ ಅದು. ಯಾಕಂದರೆ ಆ ವ್ಯಕ್ತಿ ಮನೋರೋಗಿನೇ ಇದ್ದಾನೆ. ಮನೋರೋಗಿ ಅಲ್ಲದೆ ಸನಾತನ ಧರ್ಮ ಅಂತೇಳಿ ಅವ್ರ ಹಿಂದೇನು ಕಮ್ಯುನಲ್ ಫೋರ್ಸ್ ಇದೆ. ಆ ಕಮ್ಯುನಲ್ ಫೋರ್ಸು ನಮ್ಮ ದೇಶದ ಇನ್ಸ್ಟಿಟ್ಯೂಷನ್ ಏನವ ಆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಕಬ್ಜಾ ಮಾಡಿದ್ದಾರೆ. ಆ ಕಬ್ಜಾ ಮಾಡಿದಲ್ಲದೆ ಈ ವ್ಯಕ್ತಿಗಳು ಮಹಾತ್ಮ ಗಾಂಧಿಗೇನು ಕೊಲೆ ಮಾಡಿದ್ರು, ಆ ವಿಚಾರಧಾರಕ್ಕೆ ಸಂಬಂಧಿಸಿದಂಥ ಗೋಡ್ಸೆ ವಿಚಾರಧಾರಕ್ಕೆ ಸಂಬಂಧಿಸಿದಂಥ ಜನ ಇವತ್ತು ಅಡ್ಮಿನಿಸ್ಟ್ರೇಷನ್ದಾಗಿದ್ದಾರೆ, ಜುಡಿಷಿಯಲ್ನೂ ಬಂದಾರೆ. ಹೈಕೋರ್ಟು ಅಲಹಾಬಾದ್ ಹೈಕೋರ್ಟ್ ಏನು ಜಡ್ಜ್ ಇದ್ದ, ಆ ಮುಸ್ಲಿಮ್ರ ಮೇಲೆ ಭಾಳಷ್ಟು ರಾಂಗಾಗಿ ಮಾತಾಡ್ದ. ಅದ್ರ ಬಗ್ಗೆ ಇಂಪೀಚ್ಮೆಂಟ್ ಆಗೋದಿತ್ತು. ಆ ಇಂಪೀಚ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ವ್ಯಕ್ತಿಗಳು ಜುಡಿಷಿಯಲ್ ಇದರ ಸಲುವಾಗಿ ಇವತ್ತೇನದ ದೇಶದ ಸಂವಿಧಾನ ಖತರದಾಗದ. ಈ ಸಂವಿಧಾನ ರಕ್ಷಣೆ ಮಾಡಬೇಕಾಯ್ತದ. ಮತ್ತು ನಮ್ಮ ಸಂವಿಧಾನದಲ್ಲಿ ಏನು ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅದ, ಅದಕ್ಕೆ ವಿರುದ್ಧ ಇದ್ದಂಥವ್ರು 1947ಕ್ಕಿಂತ ಮೊದಲು ಈಗೇನು ಈ ಕೋಮುವಾದಿಗಳಿದ್ದಾರೆ ಆಗಿದ್ದಂಥ RSSದವರು ಅವ್ರು ಯಾವಾಗಲೂ ನಮ್ಮ ಈ ಸಂವಿಧಾನಕ್ಕೆ ಒಪ್ತಿಲ್ಲ. ಮತ್ತು ದೇಶದ ಸ್ವಾತಂತ್ರ್ಯ ವಿರುದ್ಧ ಕೆಲಸ ಮಾಡಿದಂಥವ್ರು ಅಂಥ ವ್ಯಕ್ತಿಗಳು ಚೇರ್ದಲ್ಲಿದ್ದ ನಂತರ ನಾವೇ ದೇಶಭಕ್ತ ಅಂತ ಹೇಳ್ತಾರೆ. ಬ್ರಿಟಿಷರ ಕಾಲದಲ್ಲಿ ಅವ್ರು ದೇಶದ ವಿರೋಧ ಕೆಲಸ ಮಾಡಿದಂಥವ್ರು, ಮುಸ್ಲಿಂ ಲೀಗ್ ಜೊತೆಗೆ ಗೌರ್ಮೆಂಟ್ ಮಾಡಿದಂಥ ಜನರು. ಹೀಗಾಗಿ ಈ ಸಾವರ್ಕರ್ ಮರಿಗಳಿಂದ ನಮ್ಮ ದೇಶ ರಕ್ಷಣೆ ಮಾಡಬೇಕಾಯ್ತದೆ, ನಾವು ಸಂವಿಧಾನ ರಕ್ಷಣೆ ಮಾಡಬೇಕಂತ ಹೇಳಿ
ನಮ್ಮ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಇದಕ್ಕೆ ಒಂದು ದಿವಸನೇ ಅವ್ರಿಗೆ 1-2 ಗಂಟೆನೇ ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಮತ್ತೆ ಅದಕ್ಕೆ ತಿರ್ಗಾ ಅವರು ರಿಲೀಸ್ ಮಾಡಿದ್ರು. ಯಾಕೆ ರಿಲೀಸ್ ಮಾಡಿದ್ರು ಅಂತ ನಂದು ಕ್ವಶನ್ ಆಗಿದೆ. ಯಾಕಂದರೆ ಒಂದು ಸುಪ್ರೀಂ ಕೋರ್ಟು ನ್ಯಾಯಾಧೀಶ, ಅವರೊಂದು ನ್ಯಾಯಾಧೀಶ, ಅವರು ಎಲ್ಲರಿಗೆ ಒಂದು ಸೊಲ್ಯೂಷನ್ ಅಂದರೆ ಒಂದು ನ್ಯಾಯ ಕೊಡಿಸೋರು, ನ್ಯಾಯಾಧಿಪತಿ. ಅವ್ರ ಮೇಲೆ ನೀವು ಶೂ ಎಸಿದ್ದೀರ ಅಂತ ನಿಮ್ಮ ಕಡೆ ಧೈರ್ಯ ಬಂದಿದೆ. ಒಂದು ವಕೀಲ 70 ವರ್ಷದಿರುವ ಒಂದು ಸರ್ವಿಸ್ ಮಾಡಿದ್ದ ವಕೀಲ್ ನೀವು ಶೂ ಎಸಿತೀರ ಅಂತಂದರೆ ಇದಕ್ಕೆ ನೀವು ಏನು ನೀವು ಕಲ್ಕೊಂಡು ಬಂದಿದ್ದೀರಾ, ಸಂವಿಧಾನದಲ್ಲಿ ಏನು ಕಲ್ತಿದ್ದಾರೆ, ನೀವು ವಕೀಲ ಹುದ್ದೆಯಲ್ಲಿ ಏನು ಕಲ್ತಿದ್ದೀರಾ, ನಂದು ನಿಮ್ಗೊಂದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ನಾನು ಒಂದು ಸಮಾಜ ಸೇವಕಿ ಆಗಲಿ, ಪ್ರಜಾಪ್ರಭುತ್ವದಿಂದ ನಾನು ನಿಮ್ಗೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ನೀವು ಹೆಂಗೆ ಸರ್ವಿಸ್ ಮಾಡಿದ್ರ, ನೀವು ಏನಂತ ನೀವು ಶೂ ಎಸ್ದಿರ, ಇದು ಅವ್ರಿಗೆ ಶೂ ಎಸ್ದಲ್ಲ, ಇದು ಒಂದು CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ದೊಡ್ಡ ಪೊಸಿಷನಲ್ಲಿರುತ್ತೆ, ದೊಡ್ಡ ಹುದ್ದೆಯಲ್ಲಿದೆ. ಅದಕ್ಕೆ ನೀವು ಶೂ ಎಸಿದ್ದಾರೆ ಅಂದರೆ ಸಂವಿಧಾನಕ್ಕೆ ಅವಮಾನ ಆಗಿದೆ. ಇದು ಸಂವಿಧಾನಕ್ಕೆ ಅವಮಾನ ಆಗಿದೆ ಅಂದರೆ ಇದು ನನಗೆ ಅವಮಾನ, ನಮ್ಮ ಪ್ರಜಾಪ್ರಭುತ್ವದಲ್ಲಿರೋ ಒಂದೊಂದು ಸಿಂಗಲ್ ಪರ್ಸನಿಗೆ ಇದು ಅವಮಾನ ಆಗಿದೆ. ಸೊ ಇದಕ್ಕೆ ಖಂಡಿಸ್ತೀನಿ ನಾನು. ಮತ್ತು ನನ್ನ ಒತ್ತಾಯ ಮಾಡ್ತೀನಿ ನಮ್ಮ ಕೇಂದ್ರದಲ್ಲಿ ಇದ್ದಂಥ ನಮ್ಮ ರಾಷ್ಟ್ರಪತಿ ಅವ್ರಿಗೆ, ನಮ್ಮ ದೇಶದ ಪ್ರಧಾನ ಮಂತ್ರಿ ಅವ್ರಿಗೆ ಮತ್ತು ನಮ್ಮ ಗೃಹ ಮಂತ್ರಿ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ. ಇದಕ್ಕೆ ಶೀಘ್ರವಾಗಿ ಇಮ್ಮಿಡಿಯೇಟ್ ಆಗಿ ಇದಕ್ಕೆ ಆ್ಯಕ್ಷನ್ ತೊಗೋಬೇಕು. ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಕಾನೂನು ಪ್ರಕಾರ ಅವ್ರಿಗೆ ಒಂದು ನೀವು ಕಾನೂನಲ್ಲಿ ಏನು ಬರೆದಿದೆ, ಈ ಥರ ಮಾಡಿದರೆ ಏನಿದೆ ಅದಕ್ಕೆ ಶಿಕ್ಷೆ ಅಂತ ನೀವು ಇಮ್ಮಿಡಿಯೇಟ್ ಆಗಿ ತೊಗೋಬೇಕಂತ ನಾನು ನಿಮಗೆ ಒತ್ತಾಯ ಮಾಡ್ತೀನಿ. ಇದನ್ನು ಕೇವಲ ಒಂದು ಸಿಂಗಲ್ ಇನ್ಸಿಡೆಂಟ್, ಒಂದು ವೈಯಕ್ತಿಕ ಘಟನೆ ಅಂತ ಹೇಳಿ ನಾವು ಪರಿಗಣಿಸೋದೆ. ಇದನ್ನು ಸಮಾಜ ಯಾವ ರೀತಿಯಾಗಿ ವಿಷಪೂರಿತವಾಗ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ಬೋದು. ಕೇವಲ ಇದೊಂದೇ ಘಟನೆ ಅಲ್ಲ, ಅವರಿಗೆ ಹಲವಾರು ಟ್ರೋಲ್ಸ್ಗಳನ್ನು ಮಾಡಲಾಗಿದೆ. ಆ ಒಂದು ಸ್ಟೇಟ್ಮೆಂಟ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನೀಡಿದ ನಂತರ ಅವರ ವಿರುದ್ಧ ವಾಟ್ಸಪ್ದಲ್ಲಿ ಮತ್ತು ಇಂಟರ್ನೆಟ್ದಲ್ಲಿ ಟ್ರೋಲ್ಸ್ಗಳನ್ನು ಮಾಡಲಾಯಿತು. ಮತ್ತು ಅವರ ತಾಯಿ ಒಂದು RSS ಸಂಘಟನೆಗೆ ಹೋಗದೇ ಇರುವಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಅವರ ಟ್ರೋಲ್ಸ್ ಅನ್ನ ಮಾಡಲಾಯಿತು. ಈ ರೀತಿಯಾಗಿ ಸತತವಾಗಿ ಒಬ್ಬ ನ್ಯಾಯಾಂಗದ ಉನ್ನತ ಹುದ್ದೆಯಲ್ಲಿರುವಂಥವರನ್ನ ಅವಮಾನಿಸುವಂತಹದ್ದು ಒಳ್ಳೆಯ ಲಕ್ಷಣ ಅಲ್ಲ. ನಮ್ಮ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ನಾವು ಎತ್ತ ಕಡೆ ಸಾಗ್ತಾ ಇದ್ದೇವೆ ಅನ್ನುವಂಥದ್ದು ಎಲ್ಲ ಪ್ರಜ್ಞಾವಂತರು ವಿಚಾರಿಸಬೇಕಾದಂಥದ್ದು. ಈ ಒಂದು ಸಾಮಾಜಿಕ ಪಿಡುಗು, ಕೋಮುವಾದ ಅನ್ನುವಂತಹದ್ದು ನಾವು ತಡೆಗಟ್ಟಬೇಕು. ಈ ಸಾಮಾಜಿಕ ಅನಿಷ್ಟಗಳನ್ನ ಹೋಗಲಾಡಿಸಲಿಕ್ಕೆ ನಾವೆಲ್ಲ ಒಂದು ತಳಹದಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡಾಗ ಮಾತ್ರ ಇಂಥ ಘಟನೆಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಇದನ್ನ ತಡೆಗಟ್ಟಲಿಕ್ಕೆ, ಈ ಒಂದು ಕೋಮುವಾದನ ತಡೆಗಟ್ಟಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕು. ಅದರ ಬಗ್ಗೆ ನಾವೆಲ್ಲ ಪ್ರಜ್ಞಾವಂತರಾಗಬೇಕು, ನಾವೆಲ್ಲ ಇದ್ರ ಬಗ್ಗೆ ಪ್ರತಿಭಟಿಸಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಮೊಹಮ್ಮದ್ ನಿಜಾಮುದ್ದೀನ್, ಬೀದರ್. हम तमाम लोग यहाँ एक मीटिंग करने के लिए जमा हुए हैं, जिसमें हमको ये डिस्कस करना है कि 2 दिन पहले हमारे चीफ जस्टिस ऑफ इंडिया, सुप्रीम कोर्ट के जो चीफ जस्टिस हैं, उनके ऊपर एक जो BR गवई है, उनके ऊपर एक राकेश किशोर नाम के वकील ने जूता फेंका है। ये जो अपमान किया है एक इतने बड़े पद का, ये बड़ी फिक्र की बात है। ये BR गवई पे नहीं बल्कि हमारे संविधान पर हमला है। 30 जनवरी 1948 को जो महात्मा गांधी जी के ऊपर जो मानसिकता का तरफ से वार हुआ था, वही मानसिकता आज फिर दिखाई दे रही है। आज जो जूता फेंका गया है वही मानसिकता का आदमी जूता फेंका है। हम तमाम लोग यहाँ पर मीटिंग कर कल क्या करना है और इसका कैसा प्रोटेस्ट करना है, उसका तय करने के लिए बीदर के तमाम लोग यहाँ पे, खासतौर पे लीगल फर्टर्निटी के लोग, संविधान संरक्षण समिति के लोग और दलित संघर्ष समिति के लोग, बीदर के जिम्मेदार लोग यहाँ पे जमा हुए हैं। हम यहाँ पे अभी मीटिंग होने वाली है IB में, मीटिंग में तय करेंगे और कल हम क्या करना है वो आपको फिर YouTube के ज़रिए, बाइट के ज़रिए लोगों को ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಗವೈ ಸಾಹೇಬರು ಅವನನ್ನು ಕ್ಷಮೆ ಮಾಡೋಂಥ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡಿದರು. ಇದು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆ, ನಮ್ಮ ನಡೆ ಬುದ್ಧನ ಕಡೆ ಅಂತ 1956ರಲ್ಲಿ ನಮಗೆ ನೀಡಿದರು. ನಮಗೆ ಸಶಸ್ತ್ರ ಬೇಡ,
ಶಾಂತಿಯ ಮಾರ್ಗ ಬೇಕು, ಬುದ್ಧನ ಮಾರ್ಗ ಬೇಕು ಅಂತ ತಿಳಿಸು. ಆ ಒಂದು ಬೌದ್ಧ ಧರ್ಮದ ಚೌಕಟ್ಟಿನಲ್ಲಿ ಕೆಲಸ ಮಾಡೋಂಥವ್ರು ಒಂದು ಪೆನ್ನಿನಿಂದ ಯಾವುದೂ ನಾವು ಹತಿಯಾರುಗಳಿಂದ ಏನು ತಲವಾರು ಬಂದೂಕ್ಲಿಂದ ಒಬ್ಬನನ್ನು ಕೊಲೆ ಮಾಡ್ಬೋದು, ಆದರೆ ಒಂದು ಕಲಂ ಮುಖಾಂತರ ನೂರಾರು ಜೀವನ ಉಳಿಸ್ಬೋದು, ನೂರಾರು ಜೀವನ ಬದುಕಿಸ್ಬೋದು. ಅಂಥವನ್ನು ನಮಗೆ ಸಾಮಾಜಿಕ ಸಮಾನತೆ ತರಂಥ ಕೆಲಸ ಮಾಡೋಂಥ ಒಂದು ಅಂಬೇಡ್ಕರ್ ಬುದ್ಧರ ವಿಚಾರಗಳನ್ನು ಇವತ್ತು ನಡ್ಕೋತ ಬಂದಂಥ ಒಂದು ಗವಾಯಿ ಸಾಹೇಬ್ ಗೊತ್ತಾ ಅವನಿಗೆ ಕ್ಷಮೆ ಮಾಡಿದ್ದಾರೆ. ಆದ್ರೆ ಅವ್ರು ಕ್ಷಮೆ ಮಾಡಿರ್ಬೋದು, ಆದರೆ ಸಮಾಜ ಇರ್ಬೋದು, ಈ ದೇಶದ ಕಾನೂನು ಚೌಕಟ್ಟಿನಲ್ಲಿ ಅವ್ನಿಗೆ ಯಾವುದು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಿಲ್ಲ. ಅದಕ್ಕಾಗಿ ನಾವು ಈ ದೇಶದ ಮೂಲ ನಿವಾಸಿಗಳಿಗೆ ಗೊತ್ತಾ ಏನೋ ಅವ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವನಿಗೆ ದೇಶದ್ರೋಹಿ ಕೇಸ್ ಆಗಬೇಕು, ಈ ಒಂದು ದೆಹಲಿಯಿಂದ ಗಡಿಪಾರು ಮಾಡಬೇಕು, ಮತ್ತು ಅವನಿಗೆ ಸಂವಿಧಾನ ವಿರುದ್ಧ ಮತ್ತು ಸುಪ್ರೀಂ ಕೋರ್ಟ್ನ ಏನೋ ಒಂದು ಜಡ್ಜಸ್ಸು ಮೇಲೆ ಇವತ್ತು ಮಾಡಿದರೆ ಇಂಥದ್ದು ಮುಂದೆ ನಡೆಯೋಂಥ ಯಾರೂ ನಡೀತಾ ಇದ್ರು. ಇವತ್ತು ಅವನಿಗೊಂದು ಕ್ರಮ ಆಗಲಿಲ್ಲ ಅಂದ್ರೆ ಮುಂದೆ ಮತ್ತೆ ಇಂಥ ಮರು ಕಲ್ಪಿಸ್ತಾವಂಥ ಕೆಲಸಗಳು. ಅದಕ್ಕಾಗಿ ಕೂಡಲೇ ಅವನಿಗೆ ಕಾನೂನು ಪ್ರಕಾರ ಬಂಧಿಸಬೇಕಂತ. ದೇಶವು ಸ್ವತಂತ್ರವಾಗಿ 75 ವರ್ಷ ಗತಿಸಿದರೂ ಕೂಡ ಈ ದೇಶದಲ್ಲಿಯ ಮನುಸ್ಮೃತಿಯ ಮನುವಾದದ ಮನಸ್ಥಿತಿ ಇನ್ನು ಕಡಿಮೆ ಆಗಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ಅತ್ಯಂತ ದುರ್ದೈವದಿಂದ ನಾವು ಹೇಳ್ತಾ ಇದ್ದೀವಿ, ದಲಿತರಾಗಿ ಸುಪ್ರೀಂ ಕೋರ್ಟ್ನಲ್ಲಿ CI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ವಿರುದ್ಧ ಮಾತಾಡೋದೇ ದೊಡ್ಡ ತಪ್ಪು. ಅದು ಒಂದು ದೊಡ್ಡ ಇನ್ಸಲ್ಟ್ ಆದಂಗೆ ಅದು ನಮ್ಮ ಜನಾಂಗಕ್ಕೆ. ಈ ಮನುವಾದಿಗಳು ನಮ್ಮ ಜನರನ್ನು ಉನ್ನತ ಸ್ಥಾನದಲ್ಲಿ ನೋಡಲಿಕ್ಕೆ ಬಯಸುವುದಿಲ್ಲ. ಕೇವಲ ನಾವು ಹಿಂದೂ ಅಂತ ಮಾತ್ರ ಹೇಳ್ತಾರೆ, ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ರಿ ಅಂತ ಹೇಳ್ತಾರೆ. ಆದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸಮಾನತೆ ಮತ್ತು ತುಚ್ಛತನ ಇನ್ನೂ ಹೋಗಿಲ್ಲ. ಭಾರತವು ಬಲಿಷ್ಠವಾಗಿರಬೇಕಾದ್ರೆ ಎಲ್ಲಿವರೆಗೆ ಅಸಮಾನತೆ ಹೋಗೋದಿಲ್ಲ ಅಲ್ಲಿವರೆಗೆ ದೇಶವು ಸ್ವತಂತ್ರ ಮತ್ತು ಬಲಿಷ್ಠವಾಗಿರಲು ಸಾಧ್ಯವಿಲ್ಲ. ಇದಕ್ಕೆ ಅತ್ಯಂತ ಉತ್ತಮವಾದ ಉದಾಹರಣೆ ಅಂದರೆ ರೀಸೆಂಟ್ಲಿ ಆ ಕಿಶೋರ್ ಅಂತಕ್ಕಂಥ ನ್ಯಾಯವಾದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಮೇಲೆ ಯಾವುದೋ ಒಂದು ನೆಪ ಹೇಳಿ ಅವರಿಗೆ ಹೀಯಾಳಿಸಲು ಪ್ರಯತ್ನ ಮಾಡಿರ್ತಾನೆ. ಆದರೆ ಇದರಿಂದ ಆತಿರೋದಿಲ್ಲ, ಆತನ ಹಿಂದೆ ಯಾವುದೋ ಮನುಸ್ಮೃತಿಯ ಕೈವಾಡಿದೆ ಅಂತ ನಾವು ಖಡಖಂಡಿತವಾಗಿ ಹೇಳ್ಬೋದು. ಅದಕ್ಕೆ ಇಂಥ ಮನಸ್ಥಿತಿಯನ್ನು ತೆಗೆದುಹಾಕಾದ್ರೆ ಆತನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಆತನಿಗೆ ಗಡೀಪಾರು ಮಾಡಬೇಕು ಅಥವಾ ಜೈಲಿನಲ್ಲಿ ಇಡಬೇಕು. ಯಾಕಂದರೆ ಯಾರಾದರೂ ಇಲ್ಲಿವರೆಗೆ ಇಂಥ ಮಾತು ಬೇರೆಯವರು ಯಾರು ಹೇಳಿದ್ರೆ ಅಥವಾ CGI ಬೇರೆ ಯಾರಾದರೂ ಇದ್ದರೆ, ಸವರ್ಣೀಯರ ಬಂದ ವೇಳೆ CGI ಇದ್ದರೆ ಈಗಲೇ ಆತನನ್ನು ಅರೆಸ್ಟ್ ಮಾಡ್ತಾಯಿದ್ರು ಮತ್ತು ಜೈಲಿನಲ್ಲಿ ಹಾಕ್ತಾಯಿದ್ರು. ಆದರೆ CGI ಅಸ್ಪೃಶ್ಯನ ಆಗಿದ್ದ ಕಾರಣ ಅವರು ಮತ್ತು ಆತನ ಜೊತೆ ಯಾವ ಅಪರಾಧಿ ಇದ್ದಾನೆ ಅವನ ಜೊತೆ ಬೇರೆಯವರೆಲ್ಲ ಮನುವಾದಿಗಳೆಲ್ಲ ಸಂತೋಷದಿಂದ ಒಂದು ಸಂತೋಷವನ್ನು ವ್ಯಕ್ತಪಡ್ತಾ ಇದ್ದಾರೆ ಮತ್ತು ಆತನ ಜೊತೆ ಇಂಟರ್ವ್ಯೂಗಳು ಕೂಡ ತಗೊಳ್ತಾ ಇದ್ದಾರೆ. ಅಂಥ ಒಬ್ಬ ಹೀನ ಪ್ರವೃತ್ತಿಯ ಅಥವಾ ಅತ್ಯಂತ ತುಚ್ಛ ಬುದ್ಧಿಯ ಆ ವಕೀಲನನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕಿ ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಬೆಳವಣಿಗೆ ಒಂದು ರೂಪದಲ್ಲಿ ಕೊಡಬೇಕಂತ ನಾವು ಇದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಹೆಸರು ಧನ್ಯವಾದ. ನಾನು ಶ್ರೀ ಸಾಗರ್ ಶಂಭರಾವ್, ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ಅದರ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.